ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. T20 ವಿಶ್ವಕಪ್ನಲ್ಲಿ ನಮ್ಮ ನಂದಿನಿ, ನಮ್ಮ ಹೆಮ್ಮೆಯ ನಂದಿನಿ ಉತ್ಪನ್ನ ಮಿಂಚಲಿದೆ. ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯಕ್ಕೆ ನಂದಿನಿ ಪ್ರಾಯೋಜಕತ್ವ. KMF ನಿರ್ಧಾರಕ್ಕೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಸ್ಕಾಟ್ಲ್ಯಾಂಡ್ ಆಟಗಾರರ ತೋಳಿನಲ್ಲಿ ಕನ್ನಡ ರಾರಾಜಿಸುತ್ತೆ. ನೋಡಿ ಎಷ್ಟು ಹೆಮ್ಮೆ ಅನಿಸುತ್ತೆ ನಮಗೆ. ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ತಂಡಕ್ಕೆ ನಂದಿನಿ ಪ್ರಾಯೋಜಕತ್ವವನ್ನು ನೀಡಿದೆ. KMF ನಿರ್ಧಾರಕ್ಕೆ ಪರ ವಿರೋಧದ ಚರ್ಚೆ ಇದೆ. ಆದರೂ ಕೂಡ ಸ್ಕಾಟ್ಲ್ಯಾಂಡ್ ಪ್ಲೇಯರ್ಸ್ ತೋಳಿನ ಮೇಲೆ ಕನ್ನಡ ಕಂಡು ಕಾಣೋದು ಒಂದು ರೀತಿ ಖುಷಿ. ವಿಶ್ವಕಪ್ಗೆ ಸ್ಕಾಟ್ಲ್ಯಾಂಡ್ ತಂಡದ ಜರ್ಸಿ ಬಿಡುಗಡೆ ಆಗಿದೆ. ಟಿ ಶರ್ಟ್ನಲ್ಲಿ ಕನ್ನಡ ಮಿಂಚುತ್ತಿರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಅನುಭವ ಅಥವಾ ಹೆಮ್ಮೆ ಅನ್ನಿಸ್ತಾ ಇದೆ. ಟಿ ಶರ್ಟ್ನಲ್ಲಿ ಕನ್ನಡ ಮಿಂಚುತ್ತಾ ಇದೆ. ಸಪ್ತ ಸಾಗರದಾಚೆಗೂ ಕೂಡ ಕನ್ನಡದ ಕಂಪು ಅಂಥೇಳಿ ಬಣ್ಣನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ತಂಡದಲ್ಲಿ ಕನ್ನಡ ಮಿಂಚುತ್ತಿರುವುದು ಹೆಮ್ಮೆ. ಕರ್ನಾಟಕ ತಂಡ ಬಿಟ್ಟು ಅಂತಾರಾಷ್ಟ್ರೀಯ ತಂಡಕ್ಕೆ ನಂದಿನಿ ಪ್ರಾಯೋಜಕತ್ವವನ್ನು ನೀಡಿರೋದು ಬಹಳ ಖುಷಿ ಅನ್ನಿಸ್ತಿದೆ. ಪರ ವಿರೋಧದ ಚರ್ಚೆಯೂ ಕೂಡ ಇದೆ. ಅದರ ನಡುವೆ ಕನ್ನಡ ಕಂಡು ಅಭಿಮಾನಿಗಳೆಲ್ಲರೂ ಕೂಡ ಕನ್ನಡಿಗರೆಲ್ಲರೂ ಕೂಡ ಭಾಳ ಖುಷಿಯಿಂದ ನಂದಿನಿ ಬ್ರ್ಯಾಂಡ್ ಕಂಡು ಸ್ಕಾಟ್ಲ್ಯಾಂಡ್ನ ಪ್ಲೇಯರ್ಸ್ ಜೆಸ್ಸಿ, ಅದರಲ್ಲೂ ಕೂಡ ಜೆಸ್ಸಿಯ ತೋಳಿನಲ್ಲಿ ನಂದಿನಿ ಬ್ರ್ಯಾಂಡ್ ಕಂಡು ಎಲ್ಲ ಕನ್ನಡಿಗರು ಫುಲ್ ಹ್ಯಾಪಿ ಆಗಿದ್ದಾರೆ. ಮತ್ತು ಪರ ವಿರೋಧದ ಚರ್ಚೆ ಕೂಡ ಇದೆ. ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ತಂಡದಲ್ಲಿ ಕನ್ನಡ ಕಂಡು ಮೆಚ್ಚುಗೆ ಇದ್ದರೆ ಕೆಲವರು ಇದನ್ನು ವಿರೋಧ ಮಾಡಿದ್ದಾರೆ. ಆ ಮೂಲಕ ವಿಶ್ವಕಪ್ T20 ಪಂದ್ಯಗಳಲ್ಲಿ ಐರ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ ನಡುವಿನ ಪಂದ್ಯ ಇದೆಯಲ್ಲ, ಅಥವಾ ಅವೆರಡು ತಂಡಗಳಿಗೆ ನಂದಿನಿ ಪ್ರಾಯೋಜಕತ್ವವನ್ನು ನೀಡಿರೋದು ಬಹಳ ಹೆಮ್ಮೆ ಅಂಥೇಳಿ ಅನಿಸ್ತಾ ಇದೆ ಅಂಥೇಳಿ ಕನ್ನಡಿಗರೆಲ್ಲರೂ ಹೇಳ್ತಾ ಇದ್ದಾರೆ. ವಿರೋಧ ಯಾಕೆ, ಪರ ಇಷ್ಟಲ್ಲೇ ಇದೆ, ವಿರೋಧ ಯಾಕೆ ಅಂಥೇಳಿ ನೋಡಿದಾಗ ಕನ್ನಡಿಗರು ನಂದಿನಿ ಪ್ರಾಡಕ್ಟ್ಗೆ ಹಣವನ್ನು ಪಾವತಿಸಿದ್ದಾರೆ. ವಿದೇಶಿ ತಂಡ ಪ್ರಾಯೋಜಕತ್ವತೆ ಅಥವಾ ಅಡ್ವರ್ಟೈಸ್ಮೆಂಟ್ಗೆ ಯಾಕೆ ಬಳಸಲಾಗ್ತಾ ಇದೆ, ಅದು ಯಾವ ಮೌಲ್ಯವನ್ನು ತೋರಿಸ್ತದೆ? ಬಡ ರೈತರಿಗೆ, ಕರ್ನಾಟಕದ ಸಹಕಾರಿ ಸಂಸ್ಥೆಗೆ ಇದು ಹಣದ ವ್ಯರ್ಥ ಅಲ್ವಾ, ಅಥವಾ ಇದು ದುಂದುವೆಚ್ಚ ಅಲ್ವಾ ಅಂಥೇಳಿ ಕೇಳ್ತಾ ಇದ್ದಾರೆ. KMF ನಡೆಗೆ ಟಿ ಮೋಹನ್ ದಾಸ್ ಪೈ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದು ವಿರೋಧ ಆದರೆ ಪರ ಕನ್ನಡಿಗರಿಗೆ ಹೆಮ್ಮೆ, ವಿರೋಧ ಈ ರೀತಿಯಲ್ಲ, ಕನ್ನಡಿಗರ ದುಂದುವೆಚ್ಚ ಅಲ್ವಾ ಇದು ಅಂಥೇಳಿ ಅಲ್ಲ. T20 ವಿಶ್ವಕಪ್ನಲ್ಲಿ ನಮ್ಮ ನಂದಿನಿ, ನಮ್ಮ ಹೆಮ್ಮೆಯ ನಂದಿನಿ ಉತ್ಪನ್ನ ಮಿಂಚಲಿದೆ. ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯಕ್ಕೆ ನಂದಿನಿ ಪ್ರಾಯೋಜಕತ್ವ. KMF ನಿರ್ಧಾರಕ್ಕೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಸ್ಕಾಟ್ಲ್ಯಾಂಡ್ ಆಟಗಾರರ ತೋಳಿನಲ್ಲಿ ಕನ್ನಡ ರಾರಾಜಿಸುತ್ತೆ. ನೋಡಿ ಎಷ್ಟು ಹೆಮ್ಮೆ ಅನಿಸುತ್ತೆ ನಮಗೆ. ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ತಂಡಕ್ಕೆ ನಂದಿನಿ ಪ್ರಾಯೋಜಕತ್ವವನ್ನು ನೀಡಿದೆ. KMF ನಿರ್ಧಾರಕ್ಕೆ ಪರ ವಿರೋಧದ ಚರ್ಚೆ ಇದೆ. ಆದರೂ ಕೂಡ ಸ್ಕಾಟ್ಲ್ಯಾಂಡ್ ಪ್ಲೇಯರ್ಸ್ ತೋಳಿನ ಮೇಲೆ ಕನ್ನಡ ಕಂಡು ಕಾಣೋದು ಒಂದು ರೀತಿ ಖುಷಿ. ವಿಶ್ವಕಪ್ಗೆ ಸ್ಕಾಟ್ಲ್ಯಾಂಡ್ ತಂಡದ ಜರ್ಸಿ ಬಿಡುಗಡೆ ಆಗಿದೆ. ಟಿ ಶರ್ಟ್ನಲ್ಲಿ ಕನ್ನಡ ಮಿಂಚುತ್ತಿರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಅನುಭವ ಅಥವಾ ಹೆಮ್ಮೆ ಅನ್ನಿಸ್ತಾ ಇದೆ. ಟಿ ಶರ್ಟ್ನಲ್ಲಿ ಕನ್ನಡ ಮಿಂಚುತ್ತಾ ಇದೆ. ಸಪ್ತ ಸಾಗರದಾಚೆಗೂ ಕೂಡ ಕನ್ನಡದ ಕಂಪು ಅಂಥೇಳಿ ಬಣ್ಣನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ತಂಡದಲ್ಲಿ ಕನ್ನಡ ಮಿಂಚುತ್ತಿರುವುದು ಹೆಮ್ಮೆ. ಕರ್ನಾಟಕ ತಂಡ ಬಿಟ್ಟು ಅಂತಾರಾಷ್ಟ್ರೀಯ ತಂಡಕ್ಕೆ ನಂದಿನಿ ಪ್ರಾಯೋಜಕತ್ವವನ್ನು ನೀಡಿರೋದು ಬಹಳ ಖುಷಿ ಅನ್ನಿಸ್ತಿದೆ. ಪರ ವಿರೋಧದ ಚರ್ಚೆಯೂ ಕೂಡ ಇದೆ. ಅದರ ನಡುವೆ ಕನ್ನಡ ಕಂಡು ಅಭಿಮಾನಿಗಳೆಲ್ಲರೂ ಕೂಡ ಕನ್ನಡಿಗರೆಲ್ಲರೂ ಕೂಡ ಭಾಳ ಖುಷಿಯಿಂದ ನಂದಿನಿ ಬ್ರ್ಯಾಂಡ್ ಕಂಡು ಸ್ಕಾಟ್ಲ್ಯಾಂಡ್ನ ಪ್ಲೇಯರ್ಸ್ ಜೆಸ್ಸಿ, ಅದರಲ್ಲೂ ಕೂಡ ಜೆಸ್ಸಿಯ ತೋಳಿನಲ್ಲಿ ನಂದಿನಿ ಬ್ರ್ಯಾಂಡ್ ಕಂಡು ಎಲ್ಲ ಕನ್ನಡಿಗರು ಫುಲ್ ಹ್ಯಾಪಿ ಆಗಿದ್ದಾರೆ. ಮತ್ತು ಪರ ವಿರೋಧದ ಚರ್ಚೆ ಕೂಡ ಇದೆ. ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ತಂಡದಲ್ಲಿ ಕನ್ನಡ ಕಂಡು ಮೆಚ್ಚುಗೆ ಇದ್ದರೆ ಕೆಲವರು ಇದನ್ನು ವಿರೋಧ ಮಾಡಿದ್ದಾರೆ. ಆ ಮೂಲಕ ವಿಶ್ವಕಪ್ T20 ಪಂದ್ಯಗಳಲ್ಲಿ ಐರ್ಲೆಂಡ್ ಮತ್ತು ಸ್ಕಾಟ್ಲ್ಯಾಂಡ್ ನಡುವಿನ ಪಂದ್ಯ ಇದೆಯಲ್ಲ, ಅಥವಾ ಅವೆರಡು ತಂಡಗಳಿಗೆ ನಂದಿನಿ ಪ್ರಾಯೋಜಕತ್ವವನ್ನು ನೀಡಿರೋದು ಬಹಳ ಹೆಮ್ಮೆ ಅಂಥೇಳಿ ಅನಿಸ್ತಾ ಇದೆ ಅಂಥೇಳಿ ಕನ್ನಡಿಗರೆಲ್ಲರೂ ಹೇಳ್ತಾ ಇದ್ದಾರೆ. ವಿರೋಧ ಯಾಕೆ, ಪರ ಇಷ್ಟಲ್ಲೇ ಇದೆ, ವಿರೋಧ ಯಾಕೆ ಅಂಥೇಳಿ ನೋಡಿದಾಗ ಕನ್ನಡಿಗರು ನಂದಿನಿ ಪ್ರಾಡಕ್ಟ್ಗೆ ಹಣವನ್ನು ಪಾವತಿಸಿದ್ದಾರೆ. ವಿದೇಶಿ ತಂಡ ಪ್ರಾಯೋಜಕತ್ವತೆ ಅಥವಾ ಅಡ್ವರ್ಟೈಸ್ಮೆಂಟ್ಗೆ ಯಾಕೆ ಬಳಸಲಾಗ್ತಾ ಇದೆ, ಅದು ಯಾವ ಮೌಲ್ಯವನ್ನು ತೋರಿಸ್ತದೆ? ಬಡ ರೈತರಿಗೆ, ಕರ್ನಾಟಕದ ಸಹಕಾರಿ ಸಂಸ್ಥೆಗೆ ಇದು ಹಣದ ವ್ಯರ್ಥ ಅಲ್ವಾ, ಅಥವಾ ಇದು ದುಂದುವೆಚ್ಚ ಅಲ್ವಾ ಅಂಥೇಳಿ ಕೇಳ್ತಾ ಇದ್ದಾರೆ.
KMF ನಡೆಗೆ ಟಿ ಮೋಹನ್ ದಾಸ್ ಪೈ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇದು ವಿರೋಧ ಆದರೆ ಪರ ಕನ್ನಡಿಗರಿಗೆ ಹೆಮ್ಮೆ, ವಿರೋಧ ಈ ರೀತಿಯಲ್ಲ, ಕನ್ನಡಿಗರ ದುಂದು ವೆಚ್ಚ ಅಲ್ವಾ ಇದು ಅಂತ ಹೇಳಿ ಅಲ್ಲ.